ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು Asus Vivobook 15X ಈ ಲ್ಯಾಪ್ಟಾಪ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರ ಡಿಸ್ಪ್ಲೇ ಕ್ವಾಲಿಟಿ ಆಗಲಿ, ಬಿಲ್ಡ್ ಕ್ವಾಲಿಟಿ, ಕ್ಯಾಮ್ರಾ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ, ಆಡಿಯೋ ಕ್ವಾಲಿಟಿ ಬಗ್ಗೆ ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋ ಫುಲ್ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡಿದೆ. ಸೊ ಮೊದಲನೇದಾಗಿ ಇದರಲ್ಲಿ ಮಾತಾಡಬೇಕಾಗಿರೋದು ಡಿಸ್ಪ್ಲೇ ಬಗ್ಗೆ. ಸೊ ಡಿಸ್ಪ್ಲೇ ಬಂದು ಇದರಲ್ಲಿ ನಿಮಗೆ 15.6 ಇಂಚಸ್ ಸ್ಕ್ರೀನ್ ಸೈಜ್ ಬರುತ್ತೆ. ಸೊ ಇದು ಫುಲ್ HD ಡಿಸ್ಪ್ಲೇ ಇದೆ. 15.6 ಇಂಚಸ್ ಡಿಸ್ಪ್ಲೇ, ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ ಬರುತ್ತೆ, ಯಾವುದೇ ರಿಫ್ಲೆಕ್ಷನ್ ಇರೋದಿಲ್ಲ. ಮತ್ತು ಸ್ಕ್ರೀನ್ ಟು ಬಾಡಿ ರೇಷನ್ ನೋಡ್ಬೋದು 84% ಇದೆ. 3 ಸೈಡ್ ನ್ಯಾರೋ ಬೆಜಿಲ್ಸ್ ಇರುತ್ತೆ. ತುಂಬಾ ಅಟ್ರಾಕ್ಟಿವ್ ಅನ್ನುತ್ತೆ ಡಿಸ್ಪ್ಲೇ ಕ್ವಾಲಿಟಿ ಇದು. ಸೊ ಯಾಕಂದರೆ ನಿಮ್ಮ ಪಿಕ್ಸೆಲ್ಸು ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ಗೆ ಆಲ್ಮೋಸ್ಟ್ ಇದು ಬಂದು ಅಂಡರ್ 60,000 ಬರುತ್ತೆ. 16 GB ರ್ಯಾಮ್ ವೇರಿಯಂಟ್ ಇದು. ಸೊ ನೆಕ್ಸ್ಟ್ ನೋಡೋದಾದರೆ ಇದು ಬಿಲ್ಡ್ ಕ್ವಾಲಿಟಿ ನೋಡ್ಬೋದು. ತುಂಬಾ ಮೆಟಲ್ ಡಿಸೈನ್ ಬರುತ್ತೆ, ಅಲ್ಯೂಮಿನಿಯಂ ಫ್ರೇಮ್ ಅಂತಲೇ ಹೇಳ್ಬೋದು. ಸೊ ಫ್ರಂಟ್ ಟು ಬ್ಯಾಕು ಅಷ್ಟೇ ನಿಮಗೆ ತುಂಬಾ ಹಾರ್ಡ್ ಬಿಲ್ಡ್ ಕ್ವಾಲಿಟಿ ಇದೆ. ಸೊ ಅದೇ ಥರ ಇದು ಮಿಲಿಟ್ರಿ ಗೇಟ್ ಸರ್ಟಿಫೈಡ್ ಇದೆ. ನೋಡ್ಬೋದು ಬ್ಯಾಕ್ ಸೈಡ್ ಇಂಜಸ್ಸು ಮತ್ತು ಫ್ಯಾನ್ಸ್, ಏರ್ ವೆಂಟಿಲೈಸೇಷನು ತುಂಬಾ ಅಟ್ರಾಕ್ಟಿವ್ ಅನ್ನಿಸುತ್ತೆ. ಓಪನ್ ಮಾಡಬೇಕಾದ್ರೆ ತುಂಬಾ ಲಿಡ್ ಬರುತ್ತಲ್ಲ, ಲಿಡ್ ತುಂಬಾ ಹಾರ್ಡ್ ಆಗಿರುತ್ತೆ. ಸೊ ಕಂಪ್ಲೀಟ್ ಹಿಂದೆಗಡೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಯಾವುದೇ ಹೀಟ್ ಅನಿಸೋದಿಲ್ಲ ನಾವು ಯೂಸ್ ಮಾಡಬೇಕಾದ್ರೆ, ಹೆವಿ ಯೂಸ್ ಮಾಡಬೇಕಾದ್ರೆ. ಸೊ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಿಮಗೆ ಫ್ರಂಟಲ್ಲಿ ನೋಡ್ಬೋದು Asus Vivobook ಅಂತ ಒಂದು ಲೋಗೋ ಕೊಟ್ಟಿದ್ದಾರೆ. ಸೊ ಆ ಲೋಗೋ ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಸೈಡ್ ಪಾಕೆಟ್ಸ್ ನೋಡ್ಬೋದು. ಸೊ ಸೈಡ್ ಸಾಕೆಟ್ಸ್ ಬಂದು ನಿಮಗೆ ಆಲ್ಮೋಸ್ಟ್ USB 3.2 ಇದೆ ಮತ್ತು 2.0 ಇದೆ, ಮತ್ತು HDMI ಪೋರ್ಟ್ ಇದೆ. ಅದೇ ಥರ ಟೈಪ್ ಸಿ, USB ಟೈಪ್ ಸಿ ಇದೆ, ಆಡಿಯೋ ಜಾಕ್ ಇದೆ. ಸೊ ಬ್ಯಾಟ್ರಿ ಇಂಡಿಕೇಟರ್ ಇದೆ. ಆಲ್ಮೋಸ್ಟ್ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಆ ಪ್ರೈಸ್ ವೇರಿಯಂಟಲ್ಲಿ 16,000. ಸೊ ನಿಮಗೆ ತುಂಬಾ ಹಾರ್ಡ್ ಇದೆ, ಯಾಕಂದರೆ ಇದು ಮಿಲಿಟ್ರಿ ಸ್ಟ್ಯಾಂಡರ್ಡ್ ಸರ್ಟಿಫೈಡ್ ಆಗಿರೋದ್ರಿಂದ 810. ಮತ್ತು ಇದು USB 2.0 ಇರುತ್ತೆ. ಬ್ಯಾಟ್ರಿ ಇಂಡಿಕೇಟರು ತೋರಿಸ್ತಾ ಇದೆ ಇದರಲ್ಲಿ ನಮಗೆ. ಅದೇ ಥರ ಇದರಲ್ಲಿ ಬಂದು ನಿಮ್ಮ ಕೀಬೋರ್ಡು ನೋಡ್ಬೋದು. ಕೀಬೋರ್ಡ್ ಟೈಪ್ ಮಾಡೋಕ್ಕೆ ಎಲ್ಲ ತುಂಬಾ ಕಂಫರ್ಟ್ ಇದೆ. ನಾನು ಆಲ್ಮೋಸ್ಟ್ ಟೈಪ್ ಮಾಡಿದ್ದೀನಿ ಇದರಲ್ಲಿ ನೋಟ್ ಪ್ಯಾಡಲ್ಲಿ. ಸೊ ವರ್ಡ್, ಎಕ್ಸೆಲಲ್ಲಿ ಎಲ್ಲ ನಿಮಗೆ. ಇನ್ನೊಂದು ಇದರಲ್ಲಿ ಏನಪ್ಪ ಅಂದರೆ, ನಮಗೆ ಟ್ರ್ಯಾಕ್ ಪ್ಯಾಡ್ ನೋಡ್ಬೋದು. ಟ್ರ್ಯಾಕ್ ಪ್ಯಾಡು ಒಂಥರ ಅಟ್ರಾಕ್ಟಿವ್ ಮಾಡುತ್ತೆ, ಯಾಕಂದರೆ ಇದು ಬಿಗ್ಗರ್ ಟ್ರ್ಯಾಕ್ ಪ್ಯಾಡ್ ಬರುತ್ತೆ ಇದು. ಸೊ ಈ ಟ್ರ್ಯಾಕ್ ಪ್ಯಾಡಲ್ಲಿ ನಾವು ಗೆಸ್ಚರ್ಸ್ ಆಗ ಯೂಸ್ ಮಾಡೋಕ್ಕೆ ತುಂಬಾ ಮಾಡಿಸೋದಂಥ ಡಿಸ್ಪ್ಲೇ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡ್ಬೋದು, ಇದರಲ್ಲಿ ನಮಗೂ ಕೀಬೋರ್ಡ್, ಬ್ಯಾಕ್ಲೈಟ್ ಕೀಬೋರ್ಡ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿದೆ. ನೈಟ್ ಟೈಮ್ ಏನಾದರೂ ನಾವು ಟೈಪಿಂಗ್ ಮಾಡ್ತೀವಿ ಅಂದರೆ ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ. ಕೀಬೋರ್ಡೂ ಅಷ್ಟೇ ಯೂನಿಕ್ಕಾಗೂ ಇದೆ ಕೀಬೋರ್ಡು. ಸೊ ನೆಕ್ಸ್ಟ್ ಬಂದು ಮೈನ್ಲಿ ಬಂದು ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಅಬ್ವಿಯಸ್ಲಿ ಮಾತಾಡಲೇಬೇಕು. ಇದು ಬಂದು ನಿಮಗೆ ಇಂಟೆಲ್ i5 ಪ್ರೊಸೆಸರ್ 13 Gen 3.5U ಸೀರೀಸ್ ಕೊಟ್ಟಿದ್ದಾರೆ. ಸೊ ಅದೇ ಥರ ನಿಮಗೆ 16 GB ರ್ಯಾಮ್, DDR4 ರ್ಯಾಮ್ ವಿತ್ ರ್ಯಾಮ್ ಸ್ಪೀಡ್ ಎಲ್ಲ ತುಂಬಾ ಚೆನ್ನಾಗಿದೆ. 512 GB SSD, PCI NVMe M.2 ಕೊಟ್ಟಿದ್ದಾರೆ. 4.0 SSD ಸ್ಟೋರೇಜ್ ಜನ್ರೇಷನ್ನು. ಸೊ ಅದೇ ಥರ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇದೆ ಇದರಲ್ಲಿ. ಅಪ್ ಟು 8 GB ನಮ್ಮ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ವಿತ್ ಇಂಟೆಲ್ IRX ಗ್ರಾಫಿಕ್ ಕಾರ್ಡ್ ಇದೆ. ಇದು ಮೇನ್ಲಿ ಸ್ಟೂಡೆಂಟ್ಸ್ಗೆ ಅಂತಲೇ ಫೋಕಸ್ ಮಾಡಿ ತೊಗೊಬಂದಿದ್ದಾರೆ ಇದು. ಸೊ ಏನಂದರೆ ಕೋಡಿಂಗ್ ಆಗಲಿ, ಡಿಕೋಡಿಂಗ್ ಆಗಲಿ ಎಲ್ಲ ತುಂಬಾ ಆರಾಮ್ಸೆ ಲ್ಯಾಗ್ ಫ್ರೀಯಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. 13 Gen ಇಂಟೆಲ್ i5 ಪ್ರೊಸೆಸರ್ ಇದು. ಸೊ ತುಂಬಾ ಪವರ್ಫುಲ್ ಅನಿಸುತ್ತೆ ಆ ಪ್ರೈಸಲ್ಲಿ. ಸೊ ನಾವು ನೋಡ್ಬೋದು. ಇನ್ನೊಂದು ಇದರಲ್ಲಿ ನಾವು ಮೈನ್ ಫೋಕಸ್ ಮಾಡ್ತಾ ಇರೋದು Asus Vivobook ಅಂತ ತುಂಬಾ ಹೈಲೈಟೆಡ್ ಮಾಡುತ್ತೆ ಡಿಸ್ಪ್ಲೇ. ಇದ್ರ ಮೇಲೆ ನಾವು ನೋಡ್ಬೋದು. ಸೊ ಇದರಲ್ಲಿ ನಿಮಗೆ ಅಪ್ ಟು 8 GB ನಿಮಗೆ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರುತ್ತೆ. ಸೊ ನೀವು ಏನಾದರೂ ಎಡಿಟಿಂಗ್ ಮಾಡ್ತೀರಾ, ಫೋಟೋಸ್ ನಾರ್ಮಲ್ ಎಡಿಟಿಂಗ್ ಅಂದರೆ ಇದರಲ್ಲಿ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಲ್ಯಾಗ್ ಫ್ರೀ ಇಲ್ಲದೆ. ಸೊ ಹೆವಿ ಅಂತೂ ಆಗೋದಿಲ್ಲ. ಸೊ ಅದಕ್ಕೆ ಅಂತ ಬೇರೆ ಲ್ಯಾಪ್ಟಾಪ್ಸ್ ಇದೆ, ಗೇಮಿಂಗ್ ಲ್ಯಾಪ್ಟಾಪ್ಸ್, ಅದಕ್ಕೆ ಮೂವ್ ಆಗ್ಬೋದು. ಸೊ ಇದು ಬಂದು ನಾರ್ಮಲ್ ಎಡಿಟಿಂಗ್ಗೆ ಆರಾಮ್ಸೆ ಮಾಡ್ಬೋದು. ಸೊ ಇದರಲ್ಲಿ ಬಂದು ನಿಮಗೆ ಔಟ್ ಆಫ್ ದಿ ಬಾಕ್ಸ್ ನಿಮಗೆ Windows 11 ಆಪ್ರೇಟಿಂಗ್ ಸಿಸ್ಟಮ್ ಇದೆ ಪ್ರೀ ಇನ್ಸ್ಟಾಲ್ಡು. ಸೊ ಇದರಲ್ಲಿ ಸಾಫ್ಟ್ವೇರ್ಸ್ ಬಂದು MS ಆಫೀಸು ಮತ್ತು Windows 11 ಎರಡೂ ನಿಮಗೆ ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ. ವಿತ್ McAfee 1 year ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ. ಅದೇ ರೀತಿ ನೋಡೋದಾದರೆ ನಾವು ಕ್ಯಾಮ್ರಾ ನೋಡ್ಬೋದು. ಕ್ಯಾಮ್ರಾ ಇದರಲ್ಲಿ ನೋಡ್ಬೋದು ತುಂಬಾ ನಾವು ಲೈವಾಗಿ ನೋಡೋದಕ್ಕೆ ಇದರಲ್ಲಿ ಲೈವಾಗಿ ನೋಡಿದ್ರೆ ಇನ್ನು ತುಂಬಾ ಕ್ಲಾರಿಟಿ ಅನಿಸ್ತಾ ಇದೆ. ಇನ್ನೊಂದು ಇದರಲ್ಲಿ ಪ್ರೈವಸಿ ಶೇಟರ್ ಕೊಟ್ಟಿದ್ದಾರೆ. ಈಗೆಲ್ಲ ಮೇನ್ ಫೋಕಸ್ ಮಾಡ್ತಾಯಿದ್ದಾರೆ, ಅದೇ ಎಲ್ಲ ಮಾಡಿಸಲ್ಲ, ಅದೇ ಪ್ರೈವಸಿ ಶೇಟರು. ಸೊ ಇದು ವೀಡಿಯೋ ಮತ್ತು ಫೋಟೋಗೆ ಎರಡೂ ಮಾಡ್ಕೋಬೋದು. 720 ಪಿಕ್ಸೆಲ್ ಇದು. ಸೊ ಅದೇ ಥರ ನೋಡ್ಬೋದು, ಇಲ್ಲಿ 720 ಪಿಕ್ಸೆಲ್ವರೆಗೂ ನಿಮಗೆ ವೀಡಿಯೋ ರೆಕಾರ್ಡ್ ಮಾಡುತ್ತೆ, ಫೋಟೋನೂ ಇಡಿಸುತ್ತೆ. ಸೊ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಸೊ ಆಗಲೇ ಹೇಳಿದ್ನಲ್ಲ ನಾನು, ಇದ್ರಲ್ಲಿ ನೋಡ್ಬೋದು ನಿಮಗೆ 180 ಡಿಗ್ರಿ ನಿಮಗೆ ಫೋಲ್ಡ್ ಆಗುತ್ತೆ ಸ್ಕ್ರೀನ್ ಇದು. ಅದು ಆಮೇಲೆ ತೋರಿಸ್ತೀನಿ ಇದು.
ಕೀಬೋರ್ಡು ಅಷ್ಟೇ ತುಂಬಾ ಯೂನಿಕ್ ಆಗಿದೆ. ನಾವು ಆಲ್ರೆಡಿ ಟೈಪ್ ಮಾಡಿ ನೋಡಿದ್ದೀನಿ ಆಲ್ರೆಡಿ ಪ್ರೀವಿಯಸ್ ಹೇಳ್ದಾಗೆ. ಇದು ನೋಡ್ಬೋದು 180 ಡಿಗ್ರಿವರೆಗೂ ನಿಮಗೆ ಫುಲ್ ರೊಟೇಟ್ ಆಗುತ್ತೆ. ಫುಲ್ ಸ್ಟ್ರೈಟಾಗಿ ನಾವು ಇದು ಮಾಡ್ಬೋದು. ಸೊ 180 ಡಿಗ್ರಿ ಅಂದರೆ ಆಲ್ಮೋಸ್ಟ್ ನಾವೇನಾದರೂ ವೀಡಿಯೋಸ್ ನೋಡಬೇಕಾದ್ರೆ ಏನಾದರೂ ಟೈಪ್ ಮಾಡಬೇಕಾದ್ರೆ ಇದು ತುಂಬಾ ಸ್ವಲ್ಪ ಕಂಫ್ಯಾಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಇನ್ನೊಂದು ನೋಡ್ಬೋದು ನಾವು ಎಷ್ಟು ಸ್ವಲ್ಪ 180 ಡಿಗ್ರಿಯಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಿಮಗೆ ನೋಡ್ಸೋದಕ್ಕೆ. ಸೊ ನೋಡ್ಬೋದು. ಸೊ ಇದು ನೋಡ್ಬೋದು ನನಗೆ ತುಂಬಾ ಯೂನಿಕ್ ಅನಿಸ್ತಾ ಇದೆ. ನಾನು ಬಿಲ್ಡ್ ಕ್ವಾಲಿಟಿ ವೈಸ್ ಆಗಲಿ ಎಲ್ಲದರಲ್ಲೂ ನಿಮಗೆ ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಅನ್ನುತ್ತೆ. ಸೊ ಅದೇ ಥರ ಇದರಲ್ಲಿ ವೀಡಿಯೋ ಕ್ವಾಲಿಟಿ ಬಗ್ಗೆ ನೋಡೋಣ. ಅದಕ್ಕೆ ವೀಡಿಯೋ ಕ್ವಾಲಿಟಿ ಹೋಗೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಮ್ಮ ಚಾನಲ್ಗೆ ಒಂದು ಸರಿ ಪ್ರೊಫೈಲ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ ಮಾಡಿರೋ ವೀಡಿಯೋಸ್ ಬಗ್ಗೆ ಎಲ್ಲ. ಹಾಗೆ ಇದೇ ಥರ ನಿಮ್ಗೆ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಯಾವುದೇ ನ್ಯೂ ಲಾಂಚಿಂಗ್ ಆಗಲಿ, ಮೊಬೈಲ್ಸು, ಲ್ಯಾಪ್ಟಾಪ್ಸು, ಟಿ ವಿಗಳಾಗಲಿ ಎಲ್ಲ ನಿಮಗೆ ಗೆಜೆಟ್ಸು ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಅದೇ ಥರ ಡಿಸ್ಪ್ಲೇ ಕ್ವಾಲಿಟಿ ನೋಡಿ. ಇದರಲ್ಲಿ ಬಂದು ನಿಮಗೆ 720p 1920x1080 ಪಿಕ್ಸೆಲ್ಸ್ ಇದೆ ಡಿಸ್ಪ್ಲೇಯಲ್ಲಿ. ಸೊ ತುಂಬಾ ಕಲರ್ಫುಲ್ನೆಸ್ ಕಾಣಿಸ್ತಾ ಇದೆ. ಇನ್ನು ಆಲ್ರೆಡಿ ತೆಗೆದಿರೋದು ಡೇ ಟೈಮಲ್ಲಿ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಇದು ಅನಿಸ್ತಾ ಇಲ್ಲ. ಸೊ ನೋಡ್ಬೋದು ಇದು ಪಿಕ್ಚರ್ ಕ್ವಾಲಿಟಿ ಎಲ್ಲ ನೋಡ್ಬೋದು. ಅದೇ ಥರ ಲಾಸ್ಟಲ್ಲಿ ನಿಮ್ಗೆ ಆಡಿಯೋ ಕ್ವಾಲಿಟಿನ ತೋರಿಸ್ತೀನಿ. ಈ ವಿಡಿಯೋ ನೋಡ್ಕೊಬನ್ನಿ. ಸೊ ನೋಡಿದ್ರಲ್ಲ, ನೆಕ್ಸ್ಟ್ ಬಂದು ನಾವು ಆಡಿಯೋ ಕ್ವಾಲಿಟಿ ನೋಡೋಣ. ಸೊ ಆಡಿಯೋ ಕ್ವಾಲಿಟಿನೂ ಒಂದು ಸರಿ ಕೇಳ್ಕೊಬನ್ನಿ. ಅದೇ ಥರ ಬೇರೆ ಆಡಿಯೋ ನೋಡೋಣ. ಬೇರೆ ಆಡಿಯೋನೂ ನೋಡ್ಕೊಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಅದೇ ಥರ ಏನು ಅನಿಸ್ತು, ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಬಾಯ್.